ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದ್ರೆ ನಮಗಿನ್ನೂ 25ನೇ ಕಂತಿನ ಹಣ ಬಂದಿಲ್ಲ, 25ನೇ ಕಂತಿನ ಹಣ ಇನ್ನೂ ರಿಸೀವ್ ಆಗಿಲ್ಲ ಯಾಕೆ ಅಂತ ಕೇಳ್ತಿದ್ದೀರಾ. ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆನ್ಸರ್ ಆದರೆ ಸಿಗುತ್ತೆ. ಯಾಕೆ ಬಿಡುಗಡೆ ಆಗಿಲ್ಲ, ಯಾಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ, ಯಾರಿಗೆ ಬಂದಿದೆ, ನಿಮಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಎಲ್ಲ ತರಹದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನಾದ್ರೆ ಪಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜನವರಿ ತಿಂಗಳು ಬರ್ತಿದ್ದಂಗೆನೆ ಜನವರಿ ತಿಂಗಳಲ್ಲಿ 2,000 ಹಣ ಆದ್ರೆ ಬರಬೇಕಿತ್ತು. ಡಿಸೆಂಬರ್ ತಿಂಗಳವರೆಗೂ ನಿಮ್ಗೆ 24 ಕಂತು ಹಣ ರಿಸೀವ್ ಆಗಿದೆ. ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು 25ನೇ ಕಂತಿನ ಹಣ ರಿಸೀವ್ ಆಗಬೇಕಿತ್ತು. ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ರಿಸೀವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂಡಿದ್ವಿ. ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂಕ್ರಾಂತಿ ಹಬ್ಬಕ್ಕಾದ್ರೆ ರಿಸೀವ್ ಆಗಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಅಪ್ಡೇಟ್ ಅನ್ನ ಕೊಡುತ್ತಾರೆ, ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಪ್ಡೇಟ್ ಅನ್ನ ಕೊಡುತ್ತಾರೆ, ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹೇಳಿದಾರಂತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಹಣ ಆದ್ರೆ ಬಾಕಿ ಇತ್ತು ಆ ಒಂದು ಹಣ ಬಿಡುಗಡೆ ಮಾಡಿದ್ದೇನೆ, ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಿಳಿಸಿದ್ದಾರೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾರೆ. ಜೊತೆಗೆ ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಹ ಹೇಳ್ತಾರೆ. ಓಕೆನಾ. ನಿನ್ನೆಯಿಂದ ಏನಾಗಿದೆ ಅಂತ ಅಂದ್ರೆ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮ್ಗೆ 25ನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಯಾಕೆ ಇವರು 25ನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದಾನೆ 25-26ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ಹೇಳಿಕೆನೆ ಬಂದಿದೆ. 4,000 ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಅಂಡ್ ಜೊತೆಗೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಓಕೆನಾ ನೆಕ್ಸ್ಟ್ ನಿನ್ನೆ ಏನೊಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡ್ತಾ ಇದೀವಿ, ಈಗಾಗಲೇ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೆನ್ನೆನೂ ಸಹ ಹೇಳಿದ್ದಾರೆ. ನಿಮ್ಗೆ 25ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದಲಿಗೆ 25ನೇ ಕಂತಿನ ಹಣ ರಿಸೀವ್ ಮಾಡ್ಕೊಳ್ಳೋದಕ್ಕೆ 1,25,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿರುವಂತದ್ದು. ಈಗ ಬಿಡುಗಡೆ ಆಗಿದೆ, 2 ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೊದಲಿಗೆ 2,000 ಹಣ ಆದ್ರೆ ಬರುತ್ತೆ. ಆ 2,000 ಹಣನು ಯಾವ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಅಂದ್ರೆ ಮೊದಲಿಗೆ ಟ್ರಯಲ್ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಓಕೆನಾ. ಟ್ರಯಲ್ ರೌಂಡ್ ಅಂತ ಅಂದ್ರೆ ಈಗ ಹಣ ಫಲಾನುಭವಿಗಳಿಗೆ ಹೋಗ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಅನ್ನ ಮಾಡ್ತಾರೆ. ಮೊನ್ನೆ ಈಗಾಗ್ಲೇನೆ ಈ ಒಂದು ಚೆಕಿಂಗ್ ಮಾಡಿರುವಂತದ್ದು. ಹಾಗಾಗಿ ಒಂದಿಷ್ಟು ಫಲಾನುಭವಿಗಳಿಗೆ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ರಿಸೀವ್ ಆಗಿದೆ. ಅದೂ ಸಹ ರಾಯಚೂರು ಜಿಲ್ಲೆಯವರಂತ ಅನ್ಸುತ್ತೆ. ಒಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಅನ್ನಾದ್ರೆ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ನಡೆಯುವಂತಹ ಪ್ರೋಸೆಸ್ ಏನಿದೆ ಆ ಒಂದು ಪ್ರೋಸೆಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗುತ್ತೆ. ಡಿಬಿಟಿ ಮುಖಾಂತರ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದ್ರಲ್ಲಿ ಬಂದ್ಬಿಟ್ಟು ಪ್ರತಿದಿನಾನು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ಆ ಒಂದು ಪ್ರೋಸೆಸ್ ಆದ್ರೆ ಇನ್ನು ಸ್ಪೀಡ್ ಅಪ್ ಆದ್ರೆ ಆಗಿಲ್ಲ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇನ್ನೂ 25ನೇ ಕಂತಿನ ಹಣ ರಿಸೀವ್ ಆಗಿಲ್ಲ, ನಿಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೂ ಕೂಡ ಸಹ ಇನ್ನೂ ಹಣ ಆದ್ರೆ ಜಮಾ ಆಗಿಲ್ಲ. ಕೇವಲ ಒಂದಿಷ್ಟು ಫಲಾನುಭವಿಗಳಿಗಷ್ಟೇ ಟ್ರಯಲ್ ರೌಂಡ್ ನಲ್ಲಿ ಹಣ ಕ್ರೆಡಿಟ್ ಆಗಿರುವಂತದ್ದು. ಈ ಒಂದು ಪ್ರೋಸೆಸ್ ಅನ್ನ ಸ್ಪೀಡ್ ಅಪ್ ಮಾಡ್ತಾರೆ. ಇನ್ನೊಂದು 15 ಡೇಸ್ ಒಳಗಡೆ ಪ್ರತಿಯೊಬ್ಬರಿಗೂ, ಈಗ ಯಾರೆಲ್ಲ ಕಮೆಂಟ್ಸ್ ಅನ್ನ ಮಾಡ್ತಿದ್ರ 25ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ 15 ದಿನಗಳ ಒಳಗಡೆ 2,000 ಹಣ ಖಂಡಿತವಾಗ್ಲೂ 100% ಆಗಿ ಹಣ ಆದ್ರೆ ಜಮಾ ಆಗುತ್ತೆ. ಈಗಾಗ್ಲೇನೆ ಹಣ ಬಿಡುಗಡೆ ಮಾಡಿರುವಂತದ್ದು. ಡಿಬಿಟಿ ಮುಖಾಂತರ ಜಮಾ ಮಾಡುವಂತಹ ಪ್ರಕ್ರಿಯೆ ಶುರು ಮಾಡಬೇಕಾಗಿದೆ ಅಷ್ಟೇ. ಶಾರ್ಟ್ಲಿ ಇನ್ನ ನೀವು ನಾಳೆನೋ ಇಲ್ಲ ಅಂತಂದ್ರೆ ಇನ್ನೊಂದು 2 or 3 ಡೇಸ್ ಒಳಗಡೆ ಹೇಳ್ತೀರಾ ಫಲಾನುಭವಿಗಳು, ನೀವೇ ಕಮೆಂಟ್ಸ್ ಅನ್ನ ಮಾಡ್ತೀರಾ 25ನೇ ಕಂತಿನ ಹಣ ನಮ್ಗೆ ಇವತ್ತು ಬಂತು, ನಿನ್ನೆ ಬಂತು ಅಂತ ಹೇಳ್ಬಿಟ್ಟು. ಓಕೆನಾ. ಆ ಒಂದು ಟೈಮ್ಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ 25ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಜಾಸ್ತಿ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಹಣ ಬಿಡುಗಡೆ ಆಗಿದೆ. ಡಿಬಿಟಿ ಮುಖಾಂತರ ಜಮಾ ಮಾಡುವಂತಹ ಪ್ರೋಸೆಸ್ ಏನಿದೆ ಸ್ಪೀಡ್ ಅಪ್ ಏನ್ ಮಾಡ್ತಾರೆ ಅದು ಬಂದ್ಬಿಟ್ಟು ಇನ್ನೂ ಪ್ರಕ್ರಿಯೆ ಆದ್ರೆ ಶುರು ಆಗಿಲ್ಲ. ಶುರು ಆದ್ಮೇಲೆ 15 ಡೇಸ್ ಒಳಗಡೆ ನಿಮ್ಗೆ 100% ಆಗಿ ಹಣ ಬರುತ್ತೆ. ನೀವು ಕೇಳಬಹುದು, ನೀವು ನೋಡಿದ್ರೆ 2,025ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಿದ್ದೀರಾ. ಸಿಎಂ ಸಿದ್ದರಾಮಯ್ಯ ಸರ್ ಅವ್ರು ನೋಡಿದ್ರೆ 2 ತಿಂಗಳ ಹಣ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಿದಾರಲ್ವಾ, ಯಾವ ರೀತಿ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸಿಂಪಲ್ ಇಷ್ಟೇ, ಯಾವ ರೀತಿ ಜಮಾ ಆಗುತ್ತೆ ಅಂತ ಅಂದ್ರೆ ಇನ್ನೊಂದು 15 ಡೇಸ್ ಒಳಗಡೆ ನಿಮ್ಗೆ ಮೊದಲಿಗೆ 2,000 ಹಣ ಬರುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ನಿಮ್ಗೆ 2,000 ಹಣ ಬರುತ್ತೆ. ಇಷ್ಟು ದಿನ ಏನಾಗ್ತಿತ್ತು, ಒಂದು ಕಂತಿನ ಹಣ ಬಂದಿದ್ದಾದ್ಮೇಲೆ 1 ಮಂತ್ ಟೈಮ್ ತಗೊಂಡು ಮತ್ತೆ ಹಣ ಜಮಾ ಮಾಡ್ತಿದ್ರು. ಬಟ್ ಇದೀಗ ಏನಾಗ್ತಿದೆ ಅಂತ ಅಂದ್ರೆ ಒಟ್ಟಿಗೆ ಬಿಡುಗಡೆ ಮಾಡಿರೋದ್ರಿಂದ 2,000 ಹಣ ಮೊದಲಿಗೆ ಕ್ರೆಡಿಟ್ ಆಗುತ್ತೆ. ಅದಾದ್ಮೇಲೆ ಈಗ ನಿಮಗೆ 2,000 ಎಕ್ಸಾಂಪಲ್ ಆಗಿ ಹೇಳ್ತೀನಿ,
ಇವತ್ತು ಬಂತು ಅಂತ ಅನ್ಕೊಳ್ಳಿ, ಇನ್ನೊಂದು ವಾರ 10 ದಿನ ಒಳಗಡೆ ನಿಮಗೆ ಮತ್ತೆ 2,000 ಹಣ ಆದ್ರೆ ಬರುತ್ತೆ. ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡಿರೋದ್ರಿಂದ 25-26ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಮೊದಲು 2,000 ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ 2,000 ಆದ್ರೆ ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಮೊನ್ನೆ ಒಂದು ಟ್ರಯಲ್ ರೌಂಡ್ ಮಾಡಿದಾಗ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಯಾರಿಗೆ ಜಮಾ ಆಗಿದೆ, ನಿಮ್ಗೇನಾದ್ರೂ ಜಮಾ ಆಗಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಅಂಡ್ 25ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ ನೀವು ಕಮೆಂಟ್ ಅನ್ನ ಮಾಡಿ. ಹಣ ಒಂದ್ಸಲಿ ಕ್ರೆಡಿಟ್ ಆಗುವಂತ ಪ್ರೊಸೆಸ್ ಸ್ಪೀಡ್ ಅಪ್ ಆಗಿದ ತಕ್ಷಣ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.